ಬಂಗಲೆಯಾಗಿತ್ತು ಮೈಸೂರಿನ ಮಲೆಯೂರು ಸರ್ಕಾರಿ ಆಸ್ಪತ್ರೆ. ನಮ್ಮೂರಲ್ಲಿ ನ್ಯೂಸ್ 18 ವರದಿ, ದಶಕದ ಸಮಸ್ಯೆ ತಿಂಗಳಲ್ಲಿ ಪರಿಹಾರ. 10 ವರ್ಷ ಆಯ್ತು ಅಂದ್ರೆ ಹೆರಿಗೆ ಆಸ್ಪತ್ರೆ ಕಟ್ಟಿ, ಯಾಕೆ ಇನ್ನೂ ಕೂಡ ಅಷ್ಟು ಓಪನಿಂಗ್ ಇಲ್ಲ? ಇದು ರಾಜಕೀಯ ಅಜಾಗರೂಕತೆ, ಅಧಿಕಾರಿಗಳ ದುರಾಸೆ, ಇವೆರಡರ ಮಧ್ಯದಲ್ಲಿ ಸಾರ್ವಜನಿಕರ ನೋವು ನಲಿವು ಕೇಳೋರೇ ಇಲ್ದಂಗೆ ಆಗೈತೆ. ನೈಟು ಹೆರಿಗೆ ನೋವು ಬಂದ್ಬಿಡ್ತದೆ ಅಂತ ತಿಳ್ಕೊಳ್ಳಿ, ಆಗ ನಮ್ತಾವ್ ಕಾರ್ಗಳಿದ್ದಾವ, ಆಂಬುಲೆನ್ಸ್ ಕಾಯ್ಬೇಕು, ಅದು ಬಂದ್ರು ಇಲ್ಲ ಅಂತವ್ ಎಷ್ಟೋ ಘಟನೆಗಳು ನಡೆದವೆ, ಆದ್ರೆ ಅವ್ರು ಕೇಳುದಿಲ್ಲ. ಕೇಳ್ರಿ ಏನು ಅಂತಂದ್ರೆ ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ ಪಾಲನ ಮಾಡಿಸ್ಬಿಡ್ತಾರೆ. ಬನ್ನು ಸಂತೆ ಮಾಡಕ್ ಚಾಮನಹಳ್ಳಿ ಕಡೆಯಿಂದ ಬತ್ರಲ್ಲಿ ಎಣ್ಣೆ ಹೊಡೆದು ಪಾರ್ಟಿ ಮಾಡ್ಕೋಗೋರು. ಕಟ್ಟಡ ನಡೀತಾ ಇದೆ, ಇದರಿಂದ ಏನ್ ಬಿಲ್ ಬರುತ್ತೆ, ಅವ್ರಿಗೆ ಲಾಭ ಬೇಕಿತ್ತು, ಅದಕ್ಕೆ ತೋರ್ಸಕ್ಕೋಸ್ಕರ ಈ ಆಸ್ಪತ್ರೆಗೆ ಕಾಯಕಲ್ಪ, ಸೇವೆಗೆ ಮುಕ್ತ. ನ್ಯೂಸ್ 18 ಕಾಳಜಿಗೆ ಜನರ ಅಭಿನಂದನೆ. ಈಗ 1 ತಿಂಗಳಿಂದ ಇದೇ ನ್ಯೂಸ್ 18 ಚಾನೆಲ್ ಅವರು ಬಂದು ಸುದ್ದಿ ಮಾಡಾದ್ಮೇಲೆ 1 ತಿಂಗಳ ನಂತರ ಇಲ್ಲಿ ಓಪನ್ ಆಗಿದೆ. ನ್ಯೂಸ್ 18 ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್ಕಾರದ ಕಣ್ತೆರೆಸುವಲ್ಲಿ, ಸಾರ್ವಜನಿಕರಿಗೆ ಉಪಯೋಗ ಆಗುವಲ್ಲಿ ಆಸ್ಪತ್ರೆ ಗಣನೀಯವಾಗಿ ಕಾರ್ಯಪ್ರವೃತ್ತಿಯಾಗಿದ್ದಕ್ಕಾಗಿ ಮತ್ತು ನ್ಯೂಸ್ 18ನ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದನ ಸಾರ್ವಜನಿಕರ ಪರವಾಗಿ, ಇಲಾಖೆಯ ಪರವಾಗಿ ತಿಳಿಸಲಿಕ್ಕೆ ಬಯಸ್ತೇನೆ. ಆಸ್ಪತ್ರೆ ಸೇವೆಗೆ ಮುಕ್ತ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್.